ಶುಕ್ರವಾರದ ಬ್ಲಾಗ್ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಇನ್ನು ಎಷ್ಟು ಕತ್ಲಿದೆ, 5:30 ಆದರೂ ಇನ್ನೂ ಅಷ್ಟೊಂದು ಬೆಳಕಾಗಿಲ್ಲ. ರಂಗೋಲಿಯಲ್ಲೇ ಹಾಕಿ ಮುಗಿಸಿ ಮನೆಗೆ ಗೂಡಿಸಿ ಸಾರಿಸಿ ನಂತರ ಒಂದು ಕಪ್ ಕಾಫಿನ ಕಾಸ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಒಂದು ಕಡೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ರೊಟ್ಟಿ ಮಾಡ್ಲಿಕ್ಕಂತ, ಇನ್ನೊಂದು ಕಡೆ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ರೊಟ್ಟಿನೇ ಮಾಡ್ತಿರೋದು ಟಿಫನ್ಗಂತ. ಕಡ್ಲಿ ಕೀಳಕ್ಕೆ ಹೋಗಿ ಬಂದು ಟಿಫನ್ ಎಲ್ಲ ಹೊಂದಲ್ಲ, ಅದಕ್ಕೋಸ್ಕರ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಗೋಬಿ ಮಸಾಲಾನ ಮಾಡ್ತಾಯಿದ್ದೀನಿ. ಗೋಬಿ ಮಸಾಲ ಮಾಡಲಿಕ್ಕೆ ಫಸ್ಟು ಗೋಬಿನ ಬಿಸಿನೀರು ಹಾಗೆ ಉಪ್ಪಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಮಸಾಲೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 2 ಟೊಮೆಟೊ, 1 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಧನಿಯಾ ಕಾಳು, ಜೀರಿಗೆ ಹಾಗೆ ಒಣ ಕೊಬ್ಬರಿ, ಒಂದು 4 ಮೆಣಸಿನ್ಕಾಯಿ, ಇದೆಲ್ಲನೂ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡುವಾಗ ಸ್ವಲ್ಪ ಪುಟಾಣಿನ ಸೇರಿಸ್ಕೊಂಡಿದ್ದೀನಿ, ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ಅಷ್ಟೇ. ಎಣ್ಣೆ ಕಾಯಕ್ಕಿಟ್ಟೋದಕ್ಕೆ ಜೀರಿಗೆ ಸಾಸಿವೆ ಹಾಕಿ ರುಬ್ಕೊಂಡಿರೋಂಥ ಗ್ರೇವಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಖಾರ ಹಾಗೆ ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗ್ರೇವಿ ರೆಡಿ ಆಗುತ್ತೆ. ರೆಡಿಯಾದ ಗ್ರೇವಿಗೆ ನಾವು ಮೊದಲೇ ನೀರಲ್ಲಿ ನೆನೆಸಿಟ್ಕೊಂಡಂಥ ಗೋಬಿನ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗೋಬಿ ಮಸಾಲ ರೆಡಿ ಆಗುತ್ತೆ. ಇದಕ್ಕೆ ನಾವು ಯಾವುದೇ ಇನ್ಸ್ಟಂಟ್ ಮಸಾಲ ಪುಡಿನ ಯೂಸ್ ಮಾಡಿಲ್ಲ, ರುಬ್ಕೊಂಡಿರೋ ಮಸಾಲೆ ಅಷ್ಟೇ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ರೇವಿ ರೆಡಿ ಆದ ತಕ್ಷಣ ಈಗ ರೊಟ್ಟಿನ ಮಾಡಬೇಕು. ನೀವು ನೋಡ್ತಿರ್ಬೋದು ಗ್ರೇವಿಯ ಕಲರು ಸ್ಟ್ರಕ್ಚರು ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಇಷ್ಟ ಆಗ್ಬೋದು, ಒಮ್ಮೆ ಟ್ರೈ ಮಾಡಿ. ಈ ಕ್ಲಿಪ್ ತೋರಿಸ್ತಾ ಇದ್ದೀನಲ್ಲ, ಇದು ನಿನ್ನೆದು. ಜಸ್ಟ್ ಒಂದು ಕ್ಲಿಪ್ ಇಟ್ಕೊಂಡಿದ್ದೆ ನಾನು. ಜಾತ್ರೆಯಲ್ಲಿ ಕೆರಸೆ ತೊಗೊಂಬಂದಿದ್ದೆ. ಇದಕ್ಕೆ ನಾವು ಕಡ್ಡಿ ಬುಟ್ಟಿ, ಕೆರಸೆ ಅಥವಾ ರೊಟ್ಟಿ ಬುಟ್ಟಿ ಅಂತೆಲ್ಲ ಕರಿತೀವಿ. ನೀವು ಯಾವ ರೀತಿ ಕರಿತೀರಾ ಕಮೆಂಟ್ ಮಾಡಿ. ಅದನ್ನು ತಂದ ತಕ್ಷಣ ಹಾಗೆ ಯೂಸ್ ಮಾಡಬಾರ್ದು. ಒಂದು ಸರ್ತಿ ನೀರಲ್ಲಿ ಎದ್ದು ಸ್ವಲ್ಪ ಬಿಸಿಲಿಗೆ ಒಣಗಿ ಹಾಕಿ ತೊಗೊಂಬಂದಿದ್ದೆ. ಅದಾದ ನಂತರ ರೊಟ್ಟಿ ಮಾಡಿ ಅದರಲ್ಲಿ ಹಾಕ್ತಾಯಿದ್ದೀನಿ. ರೊಟ್ಟಿ ಮಾಡೋದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ರೊಟ್ಟಿನ ತೆಗೆದು ಬಾಕ್ಸ್ಗೆ ಹಾಕಿರ್ತೀನಿ. ಅದಕ್ಕೋಸ್ಕರ ಇದಕ್ಕೆ ನಾನು ಬಟ್ಟೆ ಅಥವಾ ಪೇಪರ್ ಏನು ಹಾಕಿಲ್ಲ. ನೀವು ಇದೇ ಕಡ್ಡಿ ಬುಟ್ಟಿಯಲ್ಲಿ ನೀವು ರೊಟ್ಟಿನ ಬಿಡೋ ಹಾಗಿದ್ರೆ ಅದಕ್ಕೊಂದು ಬಿಳಿ ಬಟ್ಟೆ ಹಾಕಿದರೆ ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಬೆಳಗಿನ ನಾಷ್ಟಕ್ಕೆ ರೊಟ್ಟಿ ಹಾಗೆ ಗೋಬಿ ಮಸಾಲ ಇದಿಷ್ಟು ಟಿಫನ್ ಆಯಿತು. ಇದನ್ನೆಲ್ಲರಿಗೂ ಟಿಫನ್ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ತಿನ್ಕೊಂಡು ಆದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿದೆ. ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು. ಅದಾದ ನಂತರ ಬ್ಲೌಸ್ನ ಹೊಲಿಬೇಕು. ಅಮ್ಮಂದು ಕಟ್ ಮಾಡಿಟ್ಟಿದ್ದೆ. ಆ್ಯಕ್ಚುಲಿ ಅಮ್ಮ ತುಂಬ ದಿನ ಆಗಿತ್ತು ಬ್ಲೌಸ್ ಪೀಸ್ನ ಕೊಟ್ಟು ಹೊಲೀರಿ ಅಂತ, ಬಟ್ ನನಗೆ ಆಗಿರಲಿಲ್ಲ ಹೊಲಿಯೋಕ್ಕೆ. ಇವತ್ತು ಫ್ರೀ ಮಾಡಿಕೊಂಡು ಹೊಲಿದು ಮುಗಿಸ್ಬಿಡ್ಬೇಕು ಅಂತ ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಈಗ ನೋಡಿ ಅರ್ಧ ಸ್ಟಿಚಿಂಗ್ ಮುಗಿದಿದೆ. ನಾನು ವೀಡಿಯೋ ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ. ನಾರ್ಮಲ್ ಬ್ಲೌಸು ಇದೇನು ಅಸ್ತರ್ ಬ್ಲೌಸೆಲ್ಲ ಕಂಪ್ಲೀಟ್ ಯಾವ ರೀತಿ ಆಯಿತು ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಹೊಲಿಯೋದನ್ನು ರೀಸೆಂಟಾಗಿ ಕಲ್ತಿದ್ದು. ಮೊದಲೇನು ಅಷ್ಟೊಂದು ಹೊಲಿಯೋಕ್ಕೆ ಬರ್ತಿರಲಿಲ್ಲ, ಬಟ್ ಮಷಿನ್ ಇತ್ತು ಮನೇಲಿ. ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿ ಆಲ್ಟ್ರೇಷನ್ ಮಾಡಿ ಫೈನಲ್ ಲುಕ್ ಈ ರೀತಿ ಇದೆ, ನೀವು ನೋಡ್ಬೋದು. ಮುಗಿಸೋ ಅಷ್ಟರಲ್ಲಿ ಊಟದ ಟೈಮ್ ಆಯಿತು. ನಮ್ಮ ಮನೆಯವರು ಮತ್ತು ರೊಟ್ಟಿ ತಿನ್ನೋಕ್ಕೆ ಬೇಜಾರು ಅಂದರು. ಅದಕ್ಕೋಸ್ಕರ ನಾನು ಬೆಲ್ಲದ ಪಾಯಸನ ಮಾಡ್ತಾಯಿದ್ದೀನಿ. ಅದಕ್ಕೆ 1.5 ಬಟ್ಲಷ್ಟು ಬೆಲ್ಲ ಹಾಗೆ 1 ಬೌಲಷ್ಟು ಶಾವಿಗೆನ ತೊಗೊಂಡು ಬೆಲ್ಲದ ಪಾಯಸನ ಮಾಡ್ತಾಯಿದ್ದೀನಿ. ಒಂದು ಸೈಡಲ್ಲಿ ಬೆಲ್ಲನ ಕರಗಕ್ಕೆ ಇಟ್ಬಿಟ್ಟು ನಂತರ ಪಾಯಸಕ್ಕೆ ಏನು ಬೇಕು ಅಂತ ಮತ್ತೊಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಬಟ್ಲು ಶಾವಿಗೆನ ತೊಗೊಂಡು ನೀಟಾಗಿ ಅದನ್ನು ಹುರ್ಕೋಬೇಕು. 2 ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಶಾವಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕಿ ಫ್ರೈ ಮಾಡೋದ್ರಿಂದ ಫ್ಲೇವರು ಮತ್ತು ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲಾಗಿ ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಚೇಂಜ್ ಅಂದರೆ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಇದೆಲ್ಲ ಕರಗಿತ್ತು. ಬೆಲ್ಲನ ಸ್ವಲ್ಪ ಸೋದಿಸ್ಕೋಬೇಕು ಅಂತ ಸೋದಿಸ್ಕೊತಾ ಇದ್ದೀನಿ.
ಅದೇ ಪಾತ್ರೆಗೆ ಹಾಕಿ ಸ್ವಲ್ಪ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಅದು ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕು ಅಂತ. ನಿಮ್ಮ ಹತ್ರ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೆ ಕೂಡ ನೀವು ಹಾಕೋಬೋದು. ನಾನು ಗೋಡಂಬಿನ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ, ಯಾಕಂದರೆ ನನ್ನ ಮಗನಿಗೆ ಇಡೀ ಗೋಡಂಬಿ ತಿಂದು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಬೆಲ್ಲದ ನೀರೆಲ್ಲ ಕುದೀತಾ ಇದೆ, ಅದಕ್ಕೆ ಶಾವಿಗೆ ಹಾಕ್ಕೊಂಡು ಹಾಗೆ ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿ ಒಂದು 2 ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ. ನಾನು ಯಾವುದೇ ಏಲಕ್ಕಿ ಆಗಲಿ ಅಥವಾ ಲವಂಗ ಆಗಲಿ ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋದಿಲ್ಲ. ಯಾವಾಗ ಬೇಕು ಇನ್ಸ್ಟಂಟಾಗಿ ಯಾವಾಗಲೇ ಪುಡಿ ಮಾಡಿಕೊಡ್ತೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಐ ಥಿಂಕ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೇರೆ ಯಾವ ರೀತಿ ವಿಡಿಯೋಗಳು ಬೇಕಂತ ಕಮೆಂಟ್ ಮಾಡಿ, ಅಥವಾ ನನ್ನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಫೈಂಡ್ ಔಟ್ ಮಾಡಿ ಹೇಳಿ. ಅಂದರೆ ಮತ್ತೆ ಇನ್ನಷ್ಟು ವಿಡಿಯೋಗಳನ್ನ ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ. ಪಾಯಸ ರೆಡಿ ಆಯಿತು. ನಾನು ಪಾಯಸಕ್ಕೆ ಹಾಲನ್ನೇನು ಹಾಕೋತಾ ಇಲ್ಲ. ಬೆಲ್ಲದ ಪಾಯಸ ಆಗಿರೋದ್ರಿಂದ ಸ್ವಲ್ಪ ಆರಿದ ಮೇಲೆ ಹಾಲು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಡೆದು ಬಿಡುತ್ತೆ. ಯಾವಾಗ ಪಾಯಸ ಮಾಡಿದ್ದು ಹಾಲು